ಅಬ್ಬಬ್ಬಬ್ಬ ವಿಕಲಚೇತನರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ಗದಗ್ 24x ಕೆಲಸದಲ್ಲಿ ತೊಡಗಿರುತ್ತಾರಂತೆ. ಹಾಗಾದರೆ ಬನ್ನಿ ಯಾವ ತರ ಕೆಲಸ ಮಾಡುತ್ತಾರೆ ನೋಡೋಣ. ಹಿಂದಕ್ಕೆ ತೊಳೆ ಸರ್. ಸರ್ ಗ್ಲಾಸ್ ಓಪನ್ ಮಾಡಿ, ಗ್ಲಾಸ್ ಓಪನ್ ಮಾಡಿ, ಓಪನ್ ಮಾಡಿ, ಪೂರಾ ಓಪನ್ ಮಾಡಿ. ಸರ್ ಯಾವ ಇಲಾಖೆ ಇದು ಗಾಡಿ? ಹಾಂ ಏನು ಸರ್? ವಿಕಲಚೇತನರ ಇಲಾಖೆನಾ? ನೀವೇನಿದ್ದೀರಾ ಅಲ್ಲಿ? ಹಾಂ ಆಫೀಸರ್ ಇದ್ದೀರಾ? ಈ ಥರ ಗಾಡಿ ತೊಗೊಂಡು ಹೋಗ್ಬೋದಾ ಮಾರ್ಕೆಟಿಗೆ? ಡ್ಯೂಟಿ ಮೇಲೆ ಬಂದಿದ್ದೀನಿ ನಾನು. ಅಲ್ಲ, ಡ್ಯೂಟಿ ಮೇಲೆ ಬಂದಿದ್ದೀರಾ ಒಪ್ಕೊಂತೀನಿ. ಕೇಳಿ, ಈ ಡ್ಯೂಟಿ ಮೇಲೆ ಟೈಮ್ ಎಷ್ಟಾಗಿದೆ? ಬನ್ನಿ ಅಲ್ಲಿ ಹೋಗಿ ಬರಲಿ ಹೇಳ್ತೀನಿ. ಎಲ್ಲಿ ಹೋಗೋಣ? ಇದಕ್ಕೆ ನಾನಿನ್ನೂ ಎಲ್ಲಿ ಹೊಂಟಿದ್ದೀನಿ ಗಾಡಿ ತೊಗೊಂಡು ಕಲಿಸಿದೆ. ನಾವು ಗಾಡಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಲ್ಲ, ಇದು ನೀವು ಈಗ ಟೈಮ್ ನಿಮ್ಮ ಡ್ಯೂಟಿ ಎಷ್ಟು ಗಂಟೆಗೆ ಮುಗೀತು? ನಮ್ದು 24x7 ಇರ್ತದೆ. 24x7 ಇರುತ್ತಾ? ನಿಮ್ಮ ಲಾಭಕ್ಕದೊಳಗೆ ಎಂಟ್ರಿ ಆಗಿದೆ ಸರ್? ಎಲ್ಲಿ ಇದು ಲಾಭಕ್ಕೆ ತೋರಿಸ್ತೀರಾ? ಅಲ್ಲ ಕಾರ್ ಗಾಡಿ ಎಲ್ಲಿ ಇರುತ್ತೆ? ಹೋಗ್ಬೇಡಿ ಇರ್ರಿ. ಯಾಕೆ ಅವಸರ ಮಾಡ್ತಾ ಇದ್ರಿ ನೀವು? ಲಾಭಕ್ಕೆ ಎಲ್ಲಿರುತ್ತೆ? ಡ್ರೈವರ್ ಎಲ್ಲಿದ್ದಾರೆ? ಇವರೇನಾ ಡ್ರೈವರ್? ನೀವೇನಾ ಡ್ರೈವರ್? ಹಾ, ನಿಮ್ದು ಇದು ಪರ್ಮನೆಂಟ್ ಆಗಿರೋದು ನಿಮ್ಮ ಗಾಡಿದು ಏನಾದ್ರು ಇದೆಯಾ? ಬಾಡಿಗೆ ಗಾಡಿ. ಆ ಬಾಡಿಗೆ ಗಾಡಿನೇ ಇದು ಸರ್ಕಾರದ ಬೋರ್ಡ್ ಅಂತ ಹಾಕಿದೆ ಅಲ್ವಾ? ಹೌದಲ್ವಾ? ಮತ್ತೆ ಹೌದಲ್ರಿ ಸರ್? ಮತ್ತೆ ಅದಕ್ಕೆ ನಾವು ಕೇಳ್ತಾ ಇದೀವಿ. ಈಗ ಪ್ರೈವೇಟ್ ಅಂತೇಳಿ ಅದ್ರೇನು ಬೋರ್ಡ್ ಇರಲಿಲ್ಲ ಅಂದ್ರೆ ನಾವ್ಯಾಕೆ ಕೇಳಕ್ ಹೋಗ್ತಿದ್ವಿ? ಸರ್ಕಾರದ ವಾಹನ ಅಲ್ವಾ ಇದು? ಕೇಳ್ಬೇಕಲ್ವಾ ಸಾರ್ವಜನಿಕರ? ಅದಕ್ಕೆ ಈಗ ಲಾಭಕ್ಕೆ ಎಲ್ಲಿದೆ? ಕಾರ್ ಗಾಡಿಯಲ್ಲಿ ಇರ್ಬೇಕಲ್ವಾ ಅದು? ಓನರ್ ಯಾರು? ಅದೇ ಓನರ್ ಹೆಸರೇನು? ಸುದೀಪ ಅವರಾ? ಈಗ ಲಾಭಕ್ಕನ ನೀವು ಅವ್ರ ಕೈಯಲ್ಲಿದೆ ಅಂತ ಹೇಳ್ತಿದ್ರಲ್ಲ. ಕಾರ್ ಗಾಡಿ ಒಂದು ವಾಹನ ಅಂದ್ಬಳಕೆ ಕಾರ್ ಗಾಡಿ ಒಳಗಡೆ ಇರ್ಬೇಕು, ಹೌದಲ್ವಾ ಸರ್? ಅದು ಗೊತ್ತಿದೆಯಾ ಪ್ರೊಸೆಸಿಂಗ್? ಮಾರ್ಕೆಟ್ ನಲ್ಲಿ ಯಾವ ಇಲಾಖೆ ಇದೆ ನಿಮಗೆ? ಈಗ ನೀವು ತರಕಾರಿ ಅದನ್ನ ತಗೊಂಡು ಹೋಗ್ತೀರಾ ಇದೀರಾ, ಹೌದಲ್ವಾ? ಈಗ ನಮಗೆ ತುಂಬಾ ದಿನದಿಂದ ನನಗೆ ಮಾಹಿತಿ ಇದೆ, ನೀವು ಗಾಡಿನ ವಾಹನವನ್ನ ದುರ್ಬಳಕೆ ಮಾಡ್ಕೊಂತ ಇದ್ದೀರಿ ಅಂತೇಳಿ. ಏನ್ ಸರ್? ಈಗ ನೀವು ಸಾಕಷ್ಟು ನಮ್ಗೆ ಹಲವಾರು ಬಂದಾಗ, ಈಗ ನಾನು ರೆಡ್ ಹ್ಯಾಂಡ್ ಆಗಿ ನಾನು ಇಲ್ಲಿ ಆಚಾನಚಕ್ ಹೋಗ್ತಾ ಇದ್ದಾಗ ನನಗೆ ಗಾಡಿ ಕಾಣ್ತು, ನಾನು ಹಿಡಿದಿದ್ದೀನಿ. ಈಗ ಈ ತರ ತಗೊಂಡು ಹೋಗ್ಬೋದಾ ತರಕಾರಿ ಮಾರ್ಕೆಟಿಗೆ? ಗಾಡಿ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲಿ ಗಾಡಿ ಇದಾವೆ, ಫಿಟ್ಮೆಂಟ್ ಮಾಡಿದ್ದಾರೆ. ಫಿಟ್ಮೆಂಟ್ ಮಾಡಿದಾಗ ನೋಡ್ಕೊಂಡು ಈಗ ಈ ಗಾಡಿ ತಗೊಂಡೋಗಿ ನೀವು ಅದನ್ನ ಮಾಡ್ಬೇಕಾ? ನಿಮ್ ಟೈಮಿಂಗ್ ಮುಗೀತಲ್ವಾ? ಟೈಮಿಂಗ್ ಮುಗಿದಿಲ್ರಿ, ಇದೊಂದು ಮುಗ್ದಿಲ್ವಾ? ತೋರಿಸ್ತೀರಾ ಅದನ್ನ ನಿಮ್ದು ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತೇಳಿ, ನಿಮ್ದು ಎಲ್ಲಿವರೆಗೂ ಡ್ಯೂಟಿ ಇದೆ ಅಂತೇಳಿ? ಬನ್ನಿ, ನಾನು ಎಲ್ಲಿ ಹೋಗ್ತೀನಿ ಬನ್ನಿ. ಇಲ್ಲಿ ನಮಗ್ ನೀವ್ ಎಲ್ಲಿ ಹೋಗ್ತೀರಾ ಅನ್ನೋದು ಬೇಕಾಗಿಲ್ಲ ಸರ್. ಇದನ್ನ ಮನೆಗೆ ತಗೊಂಡ್ ಹೋಗ್ತಾ ಇದ್ದೀರಾ ನೀವು ವಾಹನನ? ಫೋನ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೊಂಟಿದ್ದೀನಿ. ಈಗೇನ್ ನಿಮ್ಮ ಫ್ಯಾಮಿಲಿ ಸಮೇತನ ನೀವು ಬಂದಿದ್ದೀರಾ? ಹೌದಾ? ನಿಮ್ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಿ. ಇಲ್ಲಿ ಓಪನ್ ಮಾಡಿ, ಗ್ಲಾಸ್ ಇಳಿಸಿ ಸರ್. ಅದನ್ನ ಹೋಗ್ಬೇಡಿ ಸರ್, ಹೋಗ್ಬೇಡಿ. ಹಂಗಿದ್ರೆ ನಾನು ಇಲ್ಲೇ 112 ಕರೆ ಮಾಡಿ ನಾನು ಇದನ್ನ ಗಾಡಿನ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. ಗಾಡಿನ ವಾಹನ ದುರ್ಬಳಕೆ ಮಾಡ್ಕೊಂತ ಇದ್ದೀರಾ ನೀವು. ಬಂಧುಗಳನ್ನ ತಾವೆಲ್ಲರೂ ನೋಡ್ತಾ ಇರಬಹುದು. ಈ ತರ ತರಕಾರಿ ಮಾರ್ಕೆಟ್ನಲ್ಲಿ ಮತ್ತೆ ಸಂತೆಗಳನ್ನು ತಗೊಳಕೋಸ್ಕರ ನಮ್ಮ ಸರ್ಕಾರಿ ವಾಹನ ಸಾರ್ವಜನಿಕರ ದುಡ್ಡಲ್ಲಿ ಈ ತರ ಅಧಿಕಾರಿಗಳು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಸಾರ್ವಜನಿಕರು ಎಚ್ಚರಿಸ್ಕೋಬೇಕು. ಇಂಥ ಹಲವಾರು ನಮ್ಮ ಗದಗ ಜಿಲ್ಲಾದೊಳಗಡೆ ಎಷ್ಟು ಇಲಾಖೆಗಳಿದಾವೆ ಇದೇ ತರ ವಾಹನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಈ ಮುಂದಿನ ಕ್ರಮ ನಾವೇನ್ ತಗೋಬೇಕು ಅನ್ನೋದನ್ನ ಅವ್ರ ಕಡೆಯಿಂದನೇ ತಗೊಂತೀವಿ. ಈಗ ಸರ್, ನೀವು ಈ ತರ ಗಾಡಿ ದುರ್ಬಳಕೆ ತಗೊಳೋದು ತಪ್ಪಾ ಸರಿನಾ? ನೀವೇ ಹೇಳಿ. ತಪ್ಪಿಲ್ವಾ? ದುರ್ಬಳಕೆ ಮಾಡಿಲ್ವಾ? ಹೊಟ್ಟೆ ಮಾಡೇ ಇಲ್ವಾ? ಈಗ ಏನ್ ಮಾಡಿದೀರಾ?
ಈಗ ಮಾರ್ಕೆಟಿಗೆ ಬಂದು ಮೊದಲನೇದ್ದು ತರಕಾರಿ ಮಾರ್ಕೆಟಿಗೆ ಬಂದು ತರಕಾರಿ ತಗೊಂಡಿದ್ದು ಗಾಡಿಯಲ್ಲಿ ಮೊದಲನೇ ತಪ್ಪು. ಸರ್ಕಾರದ ಪ್ರಕಾರ ರೂಲ್ಸ್ ಇದೆಯಾ ಗೊತ್ತಿದೆಯಾ? ಸರ್ಕಾರದ ರೂಲ್ ಲಾಭಕ್ಕೆ ಓದಿದಿರಾ ಇಲ್ವಾ ನೀವು ಅದನ್ನ? ಈಗ ನೋಡ್ರಿ ನಿಮ್ ಗಾಡಿಯಲ್ಲಿ ಲಾಭಕ್ಕೆ ಓದಿದಿರಾ ಇಲ್ವಾ ಈ ತರ ಇರ್ಬೇಕನ್ನೋದನ್ನ? ನಮ್ದು ಎಷ್ಟಿದ್ರು 2,500 ಕಿಲೋಮೀಟರ್ ಓಡ್ತಿದೆ. ಹಾ, ಅದ್ರೊಳಗನೆ ನಾವು ಪೇಮೆಂಟ್ ಮಾಡ್ತೀವಿ. ಅದಕ್ಕಿಂತ ಬಿಟ್ರೆ ಏನ್ ಜಾಸ್ತಿ ಮಾಡೋದಿಲ್ಲ, ಅಷ್ಟೇ ನಮ್ದು ಇರೋದು. ನಿಮಗೆ ಎಲ್ಲಿಂತ್ರ ಗಾಡಿ ಇದು ನಿಮಗೆ ಎಲ್ಲಿಂತ್ರ ಎಲ್ಲಿವರೆಗೂ ನಿಮ್ಮ ಡ್ಯೂಟಿ ಒಳಗಡೆ ಇರ್ಬೇಕು ಸರ್? ನನಗೆ ಅದು ಮಾಹಿತಿ ಬೇಕಾಯ್ತು. ನಾನೀಗ ಇಲ್ಲಿ ಹೊಂಟಿದ್ದೀನಿ. ನೀವು ಎಲ್ಲಿಗಾರ ಹೋಗಿ ಸರ್, ನಾನು ಅದನ್ನ ಕೇಳ್ತಾ ಇಲ್ಲ. ಬೆಳಗ್ಗೆ 10 ಗಂಟೆಲಿಂತ್ರ ಸಾಯಂಕಾಲ 6 ಗಂಟೆವರೆಗೂ ನಿಮ್ ಕಡೆಗೆ ಇರ್ಬೇಕಾ ವಾಹನ? ಇರ್ಬೇಕಲ್ವಾ? ಅದಕ್ಕಿಂತ ಕೆಲಸ ಇತ್ತಪ್ಪ ಅಂದ್ರೆ ನನ್ನ ಜೊತೆಗೆ ಇರ್ಬೇಕು. ಅದನ್ನ ವೈಯಕ್ತಿಕ ತಗೊಂಡೋಗಿರೋದು ಲಾಭಕ್ಕದೊಳಗೆ ಎಂಟ್ರಿ ಮಾಡಿದೀರಾ? ಮಾಡಿಲ್ವಾ? ವೈಯಕ್ತಿಕ ತಗೊಂಡೋಗಲ್ರಿ. ಅಲ್ಲ ಮತ್ತೆ ತಗೊಂಬಂದಿದಿರಲ್ಲ ತರಕಾರಿಗೆ. ಅಂತ ವೇದ ಹೊಂಟೀನ್ರಿ ನಾನು. ಒಂದು ವೇಲ್ ಹೋಗ್ತದೆ ಮಾರ್ಕೆಟ್ ಸರ್. ಅದು ಆನ್ ದ ವೇ ಇಲ್ರಿ ಸರ್. ಆನ್ ದ ವೇ ಅಲ್ಲ ಸರ್, ಆನ್ ದ ವೇ ನಿಮಗೆ ಒಯ್ಯೋದಿಲ್ಲ. ಜಿಲ್ಲಾಧಿಕಾರಿ ಕಚೇರಿ ಇರೋದು ಅಲ್ಲಿ ಸರ್. ಹೌದು ಮಾರ್ಕೆಟ್ ರೀ ಸರ್. ಅಲ್ಲ ತಮ್ಮ ಮನೆಯಲ್ಲಿ ಬರುತ್ತೆ ಸರ್. ನೋಡಿ ನಾನು ಇರೋದು ಅಲ್ಲ ತಮ್ಮ ಮನೆಯಲ್ಲಿ ಬರುತ್ತೆ ಸರ್. ನನ್ನ ಮನೆ ಬರೋದು ಬರುತ್ತೆ. ಹಾ, ನೀವೇ ಹೇಳ್ಬೇಕು ಸರ್ ನಿಮ್ಮ ಅಡ್ರೆಸ್. ಇಳಿರಿ ಸರ್, ನೀವು ಇಳಿರಿ. ನಿಮ್ದು ಡ್ಯೂಟಿ ಟೈಮ್ ಮುಗ್ದಿದೆ. ಗಾಡಿ ಇಳಿದು ನೀವು ಆಟೋ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ಹೋಗಿ ಬನ್ನಿ. ಇದು ಕೊಟ್ಟಿದ್ದೀನಿ. ಬೇಡ, ನಿಮ್ ತರಕಾರಿ ಅದನ್ನೆಲ್ಲ ತಗೊಂಡು ಇಳಿರಿ ಫಸ್ಟ್. ಈ ಗಾಡಿ ಲಾಸ್ಟ್ಗೆ ಎಲ್ಲಿರ್ಬೇಕಿದು ಬ್ರದರ್? ನಿಮ್ಗೇನ್ ಮಾಹಿತಿ ಇದೆಯಾ ಇದು ಗಾಡಿ ಎಲ್ಲಿರ್ಬೇಕು ಎಲ್ಲಿರ್ಬಾರ್ದು ಅಂತೇಳಿ? ಇದು ಮನೆ ಹತ್ರ ನಿಲ್ಲುತ್ತೆ ಹೌದಲ್ವಾ? ಯಾರ ಮನೆ ಹತ್ರ ನಿಲ್ಲುತ್ತೆ? ನೀವೇ ಒಯ್ತಿದ್ರಾ? ನೀವು ಒಯ್ಬೋದಾ ಇದನ್ನ? ಗಾಡಿ ಒಯ್ತೀರಾ ಇದನ್ನ? ನೀವು ಸರ್ಕಾರಕ್ಕೆ ಟೆಂಡರ್ ಕೊಟ್ಟಿದ್ದೀರಾ ಇದನ್ನ? ಟೆಂಡರ್ ಕೊಟ್ಟಿದ್ದಾನ ಬೆಳಿಗ್ಗೆ? ನಾನು ಅದನ್ನ ಕೇಳ್ತಾ ಇಲ್ಲ. ಈ ಗಾಡಿ ನಿಮ್ಮ ಮನೆ ಮುಂದೆ ತರಬಿಸ್ಕೊಳಕ್ ಅಲಾವಿದೆಯಾ? ಡ್ರಾಪ್ ಮಾಡಿ ಇದು ಆ ತರ ತಗೊಂಡು ಹೋಗಂಗಿಲ್ಲ. ಸರ್ಕಾರಿ ಇಲಾಖೆದೊಳಗಡೆ ಇದೊಂದು ಟೆಂಡರ್ ಆಗಿದೆ. ಸರ್ಕಾರಿ ಇಲಾಖೆ ಒಳಗಡೆ ನಿಲ್ಬೇಕು ಗಾಡಿ. ಯಾವುದೇ ಕಾರಣಕ್ಕೂ ಮನೆ ಹತ್ರಕ್ಕೆ ನಿಲ್ಲೋಂಗಿಲ್ಲ. ಈ ಸದ್ಯ ನಾವು ನಿಮ್ಮ ಗಾಡಿ ಫಾಲೋಅಪ್ ಮಾಡ್ತೀವಿ ಏನ್ರಿ? ನಾ ಮಾಡಂಗಿಲ್ಲ ಅಂತಿಲ್ಲ. ಆ ಗಾಡಿ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಸರ್. ನೀವು ತಳಗಿಳಿರಿ ಫಸ್ಟ್. ನೀವು ಫಸ್ಟ್ ಇಳಿರಿ ತಳಗೆ. ನೀವು ಸಂತೆ ಎಲ್ಲ ಕೈಯಲ್ಲಿ ಹಿಡ್ಕೊಳ್ಳಿ ಫಸ್ಟ್. ನಿಮ್ಮ ಆಟೋ ತಗೊಂಡೋಗಿ ನಿಮ್ಮ ವೈಯಕ್ತಿಕಕ್ಕೆ. ಪ್ರೈವೇಟ್ ನಿಮ್ದು ಗಾಡಿನ ನೀವು ಇದನ್ನ ತಗೊಂಡೋಗಿ ಇಳಿರಿ ಫಸ್ಟ್. ಇಳಿದು ನಿಮ್ದು ಏನಿದೆ ನಿಮ್ದು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿ. ಎದಕ್ಕಾರ ಹೋಗಿ ಸರ್. ನಿಮ್ ಡ್ಯೂಟಿ ಮುಗ್ದಿದೆ ಇಲ್ವಾ? ಡ್ಯೂಟಿ ಮುಗ್ದಿಲ್ವಾ ಅಂದ್ರೆ ಏನಕ್ಕೆ ಇದು ಹೋಗ್ತಾ ಇದ್ದೀರಾ ಅದನ್ನೆಲ್ಲ ಮಾಹಿತಿ ಕೊಡಿ ನಮಗೆ. ಅದ ನನಗೆ ಇಲ್ಲಿ ಮಾಹಿತಿ ಕೊಡಿ ಸರ್. ನಾನು ಅಲ್ಲೆಲ್ಲ ಬರಂಗಿಲ್ಲ. ನನಗಿಲ್ಲೇ ಮಾಹಿತಿ ಬೇಕು. ಸ್ಥಳದೊಳಗೆ ಸ್ಪಾಟ್ ಔಟ್ ಅಲ್ಲಿ ಬೇಕು. ನಿಮಗೆ ಡ್ಯೂಟಿ 24x7 ಇದೇನೆ ಅಂತೇಳಿ. ಇದು ಈಗೆಲ್ಲ ತರಕಾರಿ ಸಂತೆ ಎಲ್ಲ ಇದೆ ಸರ್. ಇದಕ್ಕೆ ಗಾಡಿ ಸರ್ಕಾರಿ ಗಾಡಿ ಒಳಗಡೆ ಪರ್ಮಿಷನ್ ಇದೆ ಸರ್. ಸರ್ ನಾನು ಒಂದು ಕೇಳ್ತೀನಿ. ಆನ್ ದ ವೇ ಸರ್, ನೀವು ಆನ್ ದ ವೇ ಅನ್ನೋದಲ್ಲ. ನೀವು ಅದರಲ್ಲಿ ಮೊದಲೇ ತಗೊಂಡು ಹೋಗಿರೋದು ಕಾನೂನ ಬಹಿರಂಗ ತಪ್ಪು. ಹೌದ್ರಾ? ಗೊತ್ತಿದೆ ಗೊತ್ತಿಲ್ವೋ? ಮಾಡ್ತೀರಾ ನೋಡ್ರಿ ಸರ್. ನೀವು ಈಗ ತಕ್ಷಣಕ್ಕೆ ನಿಮ್ ಗಾಡಿ ತಳಗಿಡಿರಿ. ನೀವು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿ. ಅವಾಗ ಗಾಡಿ ನಾವು ಬಿಡ್ತೀವಿ. ಅಲ್ಲಿವರೆಗೂ ನಾವು ಬಿಡಲ್ಲ ಸರ್. ಸರಿ ಅಣ್ಣ, ತಡೆ ಅಣ್ಣ, ಬಿಡಬೇಡ. ಈಗ ಗಾಡಿ ಎಲ್ಲಿ ನಿಲ್ಲುತ್ತೆ ಇದು? ಎಲ್ಲಿ ಡ್ರಾಪ್ ಮಾಡೋಂಗಿಲ್ಲ. ಈಗ ಗಾಡಿ ಇದು ಸರ್ಕಾರದ್ದು. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಸ್ವಲ್ಪ ಸರಿ ಅಣ್ಣ.